ಈಗ ನೌಕರರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಾವೆಲ್ಲರೂ ಮೋದಿಯವರ ಜೊತೆಯಲ್ಲಿ ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಮಾಡಿದ್ರಿ. ತಮ್ಮ ಜೊತೆಯಲ್ಲಿ ಏನ್ ಕೇಳಿದ್ರು, ತಮಗೆ ಏನ್ ಅನ್ನಿಸ್ತು ಮೋದಿಯವ್ರನ್ನ ನೋಡಿ? ನನ್ನ ಎಷ್ಟು ವರ್ಷದಿಂದ ನೀನು ಕೆಲಸ ಮಾಡ್ತಾ ಇದೆಯಾ, ಎಲ್ಲಿ ಕೆಲಸ ಮಾಡ್ತಾ ಇದೆಯಾ, ಮತ್ತು ಹೇಗಿತ್ತು ಮೆಟ್ರೋ ಪ್ರಯಾಣದ ಅನುಭವ, ಇದು ಓಡಾಡೋದು ಅನುಭವ ಎಲ್ಲ ಕೇಳಿದ್ರು. ಮೋದಿ ತಾವೇನು ಉತ್ತರ ಕೊಟ್ರಿ ಅವರಿಗೆ? ಹೇಳಿದೆ ಸರ್, ನಾನು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ BMRCL ಅಂತ. ಆಮೇಲೆ ಮೆಟ್ರೋ ಓಡಾಡ ಹೇಗಿದೆ ನಿನಗೆ, ಮೆಟ್ರೋದಲ್ಲಿ ಓಡಾಡೋದ್ರಿಂದ ಚೆನ್ನಾಗಿದೆಯಾ, ಹಿಂಗೆ ಅನುಭವ ಹೇಗಿದೆ ಅಂತ ಕೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸರ್ ಮೆಟ್ರೋ ಬಂದಿದ್ರಿಂದ ಅಂತ ಹೇಳಿದೆ. ತಾವು ಯಾವತ್ತಾದ್ರೂ ಅಂದ್ಕೊಂಡಿದ್ರ ಇಂಥದ್ದೊಂದು ದಿನ ಬರುತ್ತೆ, ತಾವು ಮೋದಿಯವರ ಜೊತೆಯಲ್ಲಿ ಪ್ರಯಾಣವನ್ನು ಮಾಡಬಹುದು ಅಂತ? ಅನ್ಕೊಂಡೇ ಇರಲಿಲ್ಲ. ಮೋದಿಯವ್ರ ಜೊತೆಲಿ ನಾನು ಪ್ರಯಾಣ ಮಾಡ್ತೀನಿ, ಅವ್ರ ಜೊತೆಲಿ ಮಾತಾಡ್ತೀನಿ, ಸದ್ಯ ಹತ್ರದಿಂದ ನೋಡ್ತೀನಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ಅನ್ಕೊಂಡೇ ಇರಲಿಲ್ಲ. ಅದು ತುಂಬಾ. ಮೋದಿಯವ್ರ ಜೊತೆಯಲ್ಲಿ ತಾವು ನಿನ್ನೆ ಪ್ರಯಾಣ ಮಾಡಿದಂತ ವಿಡಿಯೋ, ಫೋಟೋಗಳು ಈಗಾಗಲೇ ಮಾಧ್ಯಮಗಳಲ್ಲಿ ಸಾಕಷ್ಟು ಬರ್ತಾ ಇರುವಂತದ್ದು. ತಮ್ಮ ಜನ ಗುರುತಿಡಿತಿದ್ದಾರೆ, ತಮ್ಮ ಸಂಬಂಧಿಕರು, ಸ್ನೇಹಿತರೆಲ್ಲ ಏನ್ ಹೇಳ್ತಿದ್ದಾರೆ, ಮೋದಿಯವರ ಜೊತೆ ನಿಮ್ಮನ್ನು ನೋಡಿದ್ವಿ ಅಂತ ಹೇಳಿದಾಗ ತಮಗೆ ಈಗ ಅನ್ಸತ್ತೆ ಅಂತ? ಎಲ್ಲ ಕೇಳ್ತಾ ಇದಾರೆ, ಫೋನ್ ಮಾಡ್ತಾ ಇದಾರೆ, ಮೆಸೇಜು ಮಾಡ್ತಾ ಇದಾರೆ. ಈ ಹುಡುಗ ಮೋದಿ ಜೊತೆಲೂ ಮಾತಾಡ್ಕೊಂಡು ಬಂದಿದ್ದಾನೆ ಅಂತ ತುಂಬಾ ಖುಷಿ ಆಯ್ತು. ಏನ್ ಅನಿಸ್ತು ಸರ್ ಅಲ್ಲಿವರೆಗೂ ಪ್ರಯಾಣ ಮಾಡದಂತ ಸಂದರ್ಭದಲ್ಲಿ? ಅದೊಂಥರ ಅನುಭವನ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಒಂಥರ ಇದಾದಂಗಾಯ್ತು. ತುಂಬಾ ಚೆನ್ನಾಗಿತ್ತು. ಅನ್ಕೊಂಡದೇ ಇರೋ ಭಾಗ್ಯ, ಬಯಸದೇ ಇರೋ ಭಾಗ್ಯ. ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಮ್ಗೆ ಹೇಗೆ ಅನ್ನಿಸ್ತು, ಏನ್ ಕೇಳಿದ್ರು, ತಾವೇನ್ ಉತ್ತರವನ್ನು ಕೊಟ್ರಿ? ಸರ್, ಮೋದಿಯವರು ಮೆಟ್ರೋದಲ್ಲಿ ಹೆಂಗಿದೆ ಅನುಭವ ಅಂದರು ಸರ್. ನಾವು ಪರವಾಗಿಲ್ಲ, ಚೆನ್ನಾಗಿದೆ ಅಂದ. ಮತ್ತೆ ಡೈಲಿ ಎಷ್ಟು ಟ್ರಾವೆಲ್ಸ್ ಮಾಡ್ತೀರಾ ನೀವು? ಡೈಲಿ 2 times ಟ್ರಾವೆಲ್ಸ್ ಮಾಡ್ತೀನಿ ಅಂತ ಹೇಳಿದ. ಮತ್ತೆ ಏನ್ ಅನ್ನಿಸ್ತು ಸರ್ ನೋಡ್ತಿದ್ದಂತೆ? ಟಿವಿಗಳಲ್ಲಿ ನೋಡ್ತಿದ್ದಂಥವರು, ವಿಡಿಯೋಗಳಲ್ಲಿ, ಫೋಟೋಗಳಲ್ಲಿ ನೋಡ್ತಿದ್ದಂತಹ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳನ್ನ ತಾವು ಕಣ್ಣಾರೆ ಕಂಡಂಥದ್ದು ಹೇಗೆ ಅನ್ನಿಸ್ತು? ನಾವು ಕನ್ಸಲ್ಲಿ ನೆನೆಸ್ಕೊಂಡಿಲ್ಲ ಸರ್. ನಾವು ಈ ಥರ ನಾವು ಇಷ್ಟೊಂದು ಹತ್ರ ಇವ್ರ ಹತ್ರ ಮಾತಾಡ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ನಮಗೆ ನಿಂತ ಏನು ಮಾತಾಡ್ಬೇಕು ಅವ್ರ ಹತ್ರ ಅಷ್ಟೊಂದು ಅನುಭವ ಇಲ್ಲ ಸರ್. ಥ್ಯಾಂಕ್ಸ್ ಸರ್. ಇವಿಷ್ಟು ಕೂಡ ಮೆಟ್ರೋ ಅಧಿಕಾರಿಗಳು ಮತ್ತೆ ನೌಕರರ ಮಾತಾಗಿರುವಂಥದ್ದು. ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಇಂಥದ್ದೊಂದು ದಿನ ಬರುತ್ತೆ, ದೇಶದ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಮೆಟ್ರೋ ರೈಲಿನಲ್ಲಿ ಅದು ಪ್ರಯಾಣವನ್ನು ಮಾಡುವಂತಹ ಅವಕಾಶ ಸಿಗತ್ತೆ ಅನ್ನುವಂಥದ್ರ ಬಗೆಗೆ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.